ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಇದು ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ತರಗತಿ. ಸೊ ನಾಟ್ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್, PC, PSI, SDF, FA, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಾನು ಹಲವಾರು ನ್ಯೂಸ್ ಪೇಪರ್ಗಳಿಂದ ಹಲವಾರು ವೆಬ್ಸೈಟ್ಗಳಿಂದ ಸೊ ಏನ್ ಮಾಡಿರ್ತೀನಿ ಅಂತಂದ್ರೆ ನಿಮಗಾಗಿ ತಗೊಂಡ್ಬಂದಿರ್ತೀನಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋನ ಯಾವುದೇ ರೀತಿಯ ಸ್ಕಿಪ್ ಮಾಡ್ದೆ ನೋಡಿ. ಸೊ ಮೋರ್ ದನ್ ಇಂಪಾರ್ಟೆಂಟ್, ಯಾವ್ದು ಟೈಮ್ ವೇಸ್ಟ್. ತರಗತಿಗೆ ಹೋಗೋಣ. ಓಕೆ, ಸೊ ಮೊದಲ ಪ್ರಶ್ನೆ. ಸೊ ಪರ್ಷಿಯನ್ ಗಲ್ಫ್ ಮತ್ತು ಆರ್ಮುಜ ಜಲಸಂಧಿಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕದ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯ ಹೆಸರೇನಂತಿದೆ. ಸೊ ನೋಡಿ, ಇತ್ತೀಚೆಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಾಜೆಕ್ಟ್ ಫ್ರೀಡಮ್ ಅಂತ ಹೇಳ್ಬಿಟ್ಟು. ಸೊ ಇರಾನ್ ದೇಶದ ಜೊತೆಗೆ ಅಮೆರಿಕ ಏನ್ ಮಾಡ್ತಾ ಇದೆ ಅಂತಂದ್ರೆ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಅಮೆರಿಕ ದೇಶ ಇರಾನ್ ಜೊತೆ ಒಂದು ಒಪ್ಪಂದಕ್ಕೆ ಬಂದಿತ್ತು. ಸೊ ಇದೇ ತಿಂಗಳ 19ನೇ ತಾರೀಕು. ಸೊ ಗೊತ್ತಿರ್ಬೇಕು, ಆ ಒಂದು ಆರ್ಮುಜ ಜಲಸಂಧಿಯನ್ನ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕಾಗಿ ಅಮೆರಿಕ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯ ಹೆಸರು ಸೊ ಪ್ರಾಜೆಕ್ಟ್ ಫ್ರೀಡಮ್. ಓಕೆ, ಸೊ ಪ್ರಾಜೆಕ್ಟ್ ಫ್ರೀಡಮ್ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಖಂಡಿತ ಕೇಳ್ತಾನೆ. ಹಾಗಾದ್ರೆ ಅಮೆರಿಕ ದೇಶ ಇದೆಲ್ಲ ಇರಾನಿನ ಮೇಲೆ ಕೈಗೊಂಡ ಯುದ್ಧ ಕಾರ್ಯಾಚರಣೆಯ ಹೆಸರು ಏನಂತ ಕೇಳ್ತಾನೆ, ಆಪರೇಷನ್. ಸೊ ನೆನ್ಪಿಟ್ಕೊಳ್ಳಿ, ಆಪರೇಷನ್. ಇಸ್ರೇಲಿನ ಬಗ್ಗೆ ನೋಡೋಣ. ಇಸ್ರೇಲ್ ಆಪರೇಷನ್ ಲಯನ್ ರೋರ್ ಅಂತೇಳಿ, ಆಪರೇಷನ್ ಲಯನ್ ರೋರ್. ಸೊ ಈ ಸದ್ಯ ಫ್ರೀಡಮ್, ಪ್ರಾಜೆಕ್ಟ್ ಫ್ರೀಡಮ್ ಅಂತ ಹೇಳ್ಬಿಟ್ಟು ಅಮೆರಿಕ ಆರ್ಮುಜ ಜಲಸಂಧಿಯ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಒಂದು ಕಾರ್ಯಾಚರಣೆ ಹೆಸರಿಟ್ಟಿದೆ. ಅದರ ಹೆಸರು ಪ್ರಾಜೆಕ್ಟ್ ಫ್ರೀಡಮ್ ಅಂತೇಳಿ. ಸೊ ಎಪಿಕ್ ಫ್ಯೂರಿ ಅಂತ ಹೇಳ್ಬಿಟ್ಟು, ಎಪಿಕ್ ಫ್ಯೂರಿ ಇದೇನಂತ ಕೇಳಿದ್ರೆ, ಅಮೆರಿಕ ದೇಶ ಇರಾನಿನ ಮೇಲೆ ಮಾಡಿದ ಯುದ್ಧ ಕಾರ್ಯಾಚರಣೆಯ ಹೆಸರು. ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ಏನಪ್ಪಾ ಅಂತ ಕೇಳಿದ್ರೆ, ಸೊ ಒಮನ್ ದೇಶ ಅಥವಾ ಸ್ಟ್ರೀಟ್ ಆಫ್ ಆರ್ಮುಜ ಜಲಸಂಧಿ ಏನು ಪರ್ಷಿಯನ್ ಗಲ್ಫ್ ಆಗಿರ್ಬೋದು ಮತ್ತೆ ಒಮನ್ ಗಲ್ಫಿನ ನಡುವೆ ಕಂಡು ಬರತಕ್ಕಂತ ಒಂದು ಸೊ ಮೋರ್ ದೆನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಲಸಂಧಿಯಾಗಿ ನಾವೇನ್ ಮಾಡ್ತೀವಿ, ಅದನ್ನ ಗುರುತಿಸ್ತೀವಿ. ಓಕೆ, ಸೊ ಇದರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ, ಏನೆಲ್ಲ ಇದೆ ಮಾಹಿತಿ ನೋಡ್ತಾ ಹೋಗೋಣ. ನೋಡಿ, ಇದು ಜಗತ್ತಿನ ಏಕೈಕ, ಅಂದ್ರೆ ಯಾಕೆ ಇಷ್ಟೊಂದು ಮುಖ್ಯವಾಗಿ ಇದನ್ನ ನಾವು ನೋಡ್ತೀವಿ ಆರ್ಮುಜ ಜಲಸಂಧಿ ಅಂತ ಕೇಳಿದ್ರೆ, ಜಾಗತಿಕ ತೈಲ ರಾಜಮಾರ್ಗವಾಗಿ ಇದನ್ನ ನಾವು ಪರಿಗಣನೆಗೆ ತಗೊಂಡ್ರೆ ಜಗತ್ತಿನ ಒಟ್ಟು ಕಚ್ಚಾ ತೈಲದ ಸಾಗಾಣಿಕೆಯಲ್ಲಿ 20% ಹೆಚ್ಚು ಭಾಗ ಇದು ಈ ಕಿರಿದಾದ ಜಲಮಾರ್ಗದಿಂದಲೇ ಏನಾಗ್ತದೆ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಬರತಕ್ಕಂಥದ್ದು. ಇದು ಕೇವಲ 33 ಕಿಲೋಮೀಟರ್ ಅಗಲವಷ್ಟೇ ಇರತಕ್ಕಂಥ ಒಂದು ಕಿರಿದಾದ ರಾಜಮಾರ್ಗ ಅಥವಾ ತೈಲ ಮಾರ್ಗ. ಸೊ ಇಲ್ಲಿ ನಾವು ಇದು ಯಾವ ದೇಶದ ಅಂಡರ್ ಅಲ್ಲಿ ಇದೆ ಅಂತ ಕೇಳಿದ್ರೆ, ಇರಾನ್ ದೇಶದ ಏನು ಒಂದು ಅಂಡರ್ ಅಲ್ಲಿ ಇರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇರಾನಿನ ಬಗ್ಗೆ ನೋಡೋದಾದ್ರೆ ಮೋರ್ ಇಂಪಾರ್ಟೆಂಟ್, ಇರಾನ್ ದೇಶದ ಬಗ್ಗೆ ನೋಡೋದಾದ್ರೆ ಸೊ ಗೊತ್ತಿರ್ಲಿ, ಇಲ್ಲಿ ಅರ್ಮೇನಿಯಾ ಬರುತ್ತೆ, ಅರ್ಮೇನಿಯಾ, ಅಜರ್ಬೈಜಾನ್. ಸೊ ಇರಾನಿನ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ, ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತಾ, ಜಗತ್ತಿನ ಅತ್ಯಂತ ಸಿಹಿ ನೀರಿನ ಸರೋವರ. ಅದಾದ್ಮೇಲೆ ಇಂಪಾರ್ಟೆಂಟ್, ಈಶಾನ್ಯಕ್ಕೆ ತುರ್ಕಮೆನಿಸ್ತಾನ ಕಂಡು ಬರುತ್ತಾ, ತುರ್ಕಮೆನಿಸ್ತಾನ. ಸೊ ಅದಾದ್ಮೇಲೆ ಪೂರ್ವಕ್ಕೆ ಅಫ್ಘಾನಿಸ್ತಾನ ಕಂಡು ಬರುತ್ತಾ, ಅಫ್ಘಾನಿಸ್ತಾನ ಕಂಡು ಬರುತ್ತಾ. ಸೊ ಆಗ್ನೇಯಕ್ಕೆ ಪಾಕಿಸ್ತಾನ ಕಂಡು ಬರುತ್ತಾ, ದಕ್ಷಿಣದ ಭಾಗದಲ್ಲಿ ಒಮೆನ್ ಕೊಲ್ಲಿ ಕಂಡು ಬರುತ್ತಾ, ಒಮೆನ್ ಕೊಲ್ಲಿ. ಈ ಕಡೆ ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ, ಪರ್ಷಿಯನ್ ಕೊಲ್ಲಿ. ಇದರ ಮಧ್ಯದಲ್ಲಿ ಇರತಕ್ಕಂತ ತೈಲ ರಾಜಮಾರ್ಗವೇ ಆರ್ಮುಜ ಜಲಸಂಧಿ. ಓಕೆ, ಸೊ ಆರ್ಮುಜ ಜಲಸಂಧಿ ಖಂಡಿತ ಎಕ್ಸಾಮ್ಗೆ ಇದರ ಮ್ಯಾಪ್ ಅಥವಾ ಸುತ್ತಲೂ ಇರ್ತಕ್ಕಂಥದ್ರ ಬಗ್ಗೆ ಖಂಡಿತ ಕೇಳ್ತಾನೆ. ಸೊ ಇಲ್ಲಿ ಇರಾಕ್ ಕಂಡು ಬಂದ್ರೆ ಇಲ್ಲಿ ಟರ್ಕಿ ಕಂಡು ಬರುತ್ತಾ. ಇರಾಕಿನ ಬಗ್ಗೆ ಏನ್ ಕೇಳಬಹುದಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ, ಇರಾನಿನ ಜೊತೆಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏನು ಭೂಗಡಿಯನ್ನ ಹೊಂದಿರ್ತಕ್ಕಂಥ ಏನ್ ಹೇಳಿ ದೇಶವಾಗಿ ಇರಾಕ್ ಕಂಡು ಬರುತ್ತೆ.
ಸೊ ನಿಮ್ಗೆ ಗೊತ್ತಿರ್ಲಿ, ಒಮೆನ್ ಮತ್ತು ಪರ್ಷಿಯನ್ ಕೊಲ್ಲಿಯ ಮಧ್ಯದಲ್ಲಿ ಇರ್ತಕ್ಕಂಥ ಹಾರ್ಮುಜ್ ಜಲ ಸಂಧಿಗೆ ಈ ಪರ್ಷಿಯನ್ ಕೊಲ್ಲಿಗೆ ಇಂಪಾರ್ಟೆಂಟ್ ಯುನೈಟೆಡ್ ಅರಬ್ ಅಥವಾ ಸೌದಿ ಅರೇಬಿಯಾ ಕಂಡು ಬರುತ್ತಾ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಇರಾನ್ ದೇಶ. ಸೊ ಖಂಡಿತ ಕೇಳ್ತಾನೆ ಎಕ್ಸಾಮ್ಗೆ, ಟೆಹರಾನ್ ಅದರ ರಾಜಧಾನಿಯಾಗಿ ಗುರುತಿಸಿಕೊಳ್ತದೆ. ಸೊ ಇತ್ತೀಚೆಗೆ ಇಸ್ರೇಲ್ ದೇಶ ಏನ್ ಮಾಡ್ತು ಅಂತ ಕೇಳಿದ್ರೆ ಇರಾನಿನ ಮೇಲೆ ಯುದ್ಧ ಕಾರ್ಯಾಚರಣೆಯನ್ನ ಮಾಡಿತ್ತು. ಅದರ ಹೆಸರು ಆಪರೇಷನ್ ಲಯನ್ ರೋಡ್. ಓಕೆ, ಆಪರೇಷನ್ ಲಯನ್ ರೋಡ್ ಖಂಡಿತ ಎಕ್ಸಾಮ್ ಕೇಳ್ತಾನ. ಅಮೆರಿಕ ದೇಶ ಇರಾನಿನ ಮೇಲೆ ಮಾಡಿದ ಯುದ್ಧ ಕಾರ್ಯಾಚರಣೆ ಹೆಸರೇನಂತ ಕೇಳಿದ್ರೆ ಆಪರೇಷನ್ ಎಪಿಕ್ ಫ್ಯೂರಿ. ಓಕೆ, ಎಪಿಕ್ ಫ್ಯೂರಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಜರುಗುತ್ತಿರುವ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನ 2026ನೇ ಇದು ಎಷ್ಟನೇ ಆವೃತ್ತಿ? ಸೊ ಸ್ನೇಹಿತರೆ, ಆವೃತ್ತಿ ಕೇಳಬಹುದು. ಇದು 23ನೇ ಆವೃತ್ತಿ. ಫಿಫಾ ವರ್ಲ್ಡ್ ಕಪ್ 2026 ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಏನಾಗ್ತಿದೆ, ಇದು 23ನೇ ಆವೃತ್ತಿ ಜರುಗ್ತಾ ಇದೆ. ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ಏನು ವಿಶೇಷತೆ ಅಂತ ಕೇಳಿದ್ರೆ 2026ನೇ ಸಾಲಿನ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ 3 ಅತಿಥಿ ರಾಷ್ಟ್ರಗಳ ಬಗ್ಗೆ, ಅತಿಥಿ ರಾಷ್ಟ್ರಗಳು ಏನ್ ಮಾಡಿದಾವೆ ಅಂತ ಕೇಳಿದ್ರೆ ಆವೃತ್ತಿಯನ್ನ ವಹಿಸಿಕೊಂಡಿದ್ದಾವೆ. ಯಾವೆಲ್ಲ ದೇಶಗಳು ಈ ಬಾರಿಯ ಫುಟ್ಬಾಲ್ ಫೆಡರೇಷನ್ ನ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದಾವೆ ಅಂತ ಕೇಳಿದ್ರೆ ಅಮೆರಿಕಾ, ಸೊ ಕೆನಡಾ, ಮೆಕ್ಸಿಕೋ, ಈ 3 ರಾಷ್ಟ್ರಗಳ ಮೋಟೋ ಬೇರೆ ಬೇರೆ ಇದೆ. ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ 2026ರ ಫಿಫಾ ವಿಶ್ವಕಪ್ ನ ಅತಿಥಿ ರಾಷ್ಟ್ರಗಳನ್ನು ಪ್ರತಿನಿಧಿಸಲು 3 ಅಧಿಕೃತ ಮಾಸ್ಕಟ್ ಗಳನ್ನ ಹೊಂದಿದೆ. ಅವು ಯಾವುವು ಅಂತ ಕೇಳಿದ್ರೆ ಮೆಪಾಲ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ ಮೋಟೋ ಅಂತ ಕೇಳಿದ್ರೆ ಕೆನಡಾ ದೇಶದ ಮೋಟೋ ಆಗಿರುತ್ತೆ. ಇನ್ನು ಜಾಯೋ ಅಥವಾ ಜಾಗ್ವಾರ್ ಇದು ಸೊ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಇದು ಮೆಕ್ಸಿಕೋ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕ್ಲಚ್ ದಿ ಬೋಲ್ಡ್ ಈಗಲ್ ಅಂತ ಹೇಳ್ಬಿಟ್ಟು ಇದು ಅಮೆರಿಕ ದೇಶದ ಏನ್ ಹೇಳಿ ಮೋಟೋ ಆಗಿ ಗುರುತಿಸಿಕೊಳ್ತದೆ. ಸ್ನೇಹಿತರೆ, ಖಂಡಿತ ಎಕ್ಸಾಮ್ಗೆ ಖಂಡಿತ ಕೇಳ್ತಾನೆ. ಮೋಟೋ ಮೂರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಅಂತ ಕೇಳಿದ್ರೆ, ಸೊ ಈ ಬಾರಿಯ ಫುಟ್ಬಾಲ್ ಫೆಡರೇಷನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ನ 23ನೇ ಆವೃತ್ತಿ ಏನಿದೆ ಅಲ್ಲ, ಅದರ ಬಗ್ಗೆ ವಿಶೇಷತೆ ಏನಿದೆ ನೋಡ್ತಾ ಹೋಗೋಣ. ಇದು 23ನೇ ವಿಶ್ವಕಪ್ ಫುಟ್ಬಾಲ್ ಟೂರ್ನಮೆಂಟ್. ಅತಿ ದೇಶಗಳು ನೋಡಿದ್ರೆ ಕೆನಡಾ, ಮೆಕ್ಸಿಕೋ ಅಂಡ್ ಅಮೆರಿಕಾ. ಈ ಬಾರಿಯ ದಾಖಲೆಯ 48 ತಂಡಗಳು ಭಾಗಿಯಾಗ್ತವೆ. ಈ ಹಿಂದೆ 32 ತಂಡಗಳು ಭಾಗಿಯಾಗ್ತಿದ್ದವು. ಸೊ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಈ ಬಾರಿಯ 23ನೇ ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಎದುರುಗೊಂಡಿರ್ತಕ್ಕಂಥದ್ದು. ಇಲ್ಲಿ ಮೆಕ್ಸಿಕೋ ಜಯಗಳಿಸ್ತದೆ. ಫೈನಲ್ ಪಂದ್ಯ ಎಲ್ಲಿದೆ 2026 ಅಂತ ಕೇಳಿದ್ರೆ ನ್ಯೂಯಾರ್ಕಿನ ನ್ಯೂ ಜೆರ್ಸಿಯಲ್ಲಿರುವ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ಕಂಡು ಬರುತ್ತೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನಿಮಗೆ, ಆಯೋಜಕ ತಂಡ ಯಾವುದು ಅಂತ ಕೇಳಿದ್ರೆ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಯೋಜಕ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನಾನು ಆಗ್ಲೇ ಹೇಳಿದೆ ನಿಮಗೆ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಇರ್ತಕ್ಕಂಥದ್ದು. ಸೊ ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಸ್ವಿಟ್ಜರ್ಲೆಂಡ್ ನ ಝೂರಿಶ್ ಅಲ್ಲಿ ಕಂಡು ಬರುತ್ತೆ. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದ್ರೆ ಜಿಯಾನಿ ಇನ್ಫೆಂಟೋ ಇರ್ತಕ್ಕಂಥದ್ದು. ಸೊ ಹಿಂದಿನ ಆವೃತ್ತಿ 2022ರಲ್ಲಿ ಕತಾರದಲ್ಲಿ ನಡೆದಿತ್ತು. ವಿಜೇತ ತಂಡ ಅರ್ಜೆಂಟೈನಾ, ರನ್ನರ್ ಆಫ್ ಫ್ರಾನ್ಸ್ ಆಗಿತ್ತು. ಸೊ ಮುಂದಿನ ಆವೃತ್ತಿ ಎಲ್ಲಿ ಜರಗಲಿದೆ ಅಂತ ಕೇಳಿದ್ರೆ ಮೊರಾಕೋದಲ್ಲಿ ನಡೆಯಲಿದೆ. ಪೋರ್ಚುಗಲ್, ಸ್ಪೇನ್ ಜಂಟಿಯಾಗಿ ಇದನ್ನ ಆಯೋಜನೆ ಮಾಡ್ತಾ ಇದೆ. ಸೊ ಇಂಪಾರ್ಟೆಂಟ್ 3 ಪಂದ್ಯಗಳು ಉರುಗ್ವೆ, ಅರ್ಜೆಂಟೈನಾ ಮತ್ತು ಪರಾಗ್ವೇದಲ್ಲಿ ನಡೀತಾ ಇದೆ. ಚೊಚ್ಚಲ ಪ್ರವೇಶ ಯಾವೆಲ್ಲ ಮಾಡ್ತಾ ಇದೆ ಅಂತ ಕೇಳಿದ್ರೆ ಈ ವಿಶ್ವಕಪ್ಪಿನಲ್ಲಿ ಅಂತ ಕೇಳಿದ್ರೆ, ಸೊ ನೆನ್ಪಿಟ್ಟುಕೊಳ್ಳಿ, ಈ ವಿಶ್ವಕಪ್ಪಿನಲ್ಲಿ ಕ್ಯುರಕಾವೋ ತಂಡವು ಮೊದಲ ಬಾರಿಗೆ ವಿಶ್ವಕಪ್ ನ ಅರ್ಹತೆಯನ್ನು ಪಡೆದಿದೆ. ಸೊ ಇವೆಲ್ಲ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಎಕ್ಸಾಮ್ ಗೆ ಕೇಳುವ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಇದೆ. ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಗ್ರಾಮೀಣ ಯೋಜನೆಯನ್ನ ಈ ಕೆಳಕಂಡ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸೊ ನೆನ್ಪಿಟ್ಟುಕೊಳ್ಳಿ, ಜುಲೈ 1ರಿಂದ ನೆಕ್ಸ್ಟ್ ತಿಂಗಳು ಜುಲೈ 1ರಿಂದ ಸೊ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಯೋಜನೆಯನ್ನ ವಿಬಿ ರಾಮ್ಜಿ ಯೋಜನೆಯನ್ನ ಏನ್ ಮಾಡಲಿದೆ? ಜುಲೈ 1ರಿಂದ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯು ಏನೆಂದು ಮರುನಾಮಕರಣಗೊಂಡಿದೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಸೊ ಬಿಬಿಸಿ ರಾಮ್ ಜಿ ಎನ್ನುವ ಒಂದು ಯೋಜನೆಯ ಮೂಲಕ ಇದು ಅನುಷ್ಠಾನಕ್ಕೆ ಬರಲಿದೆ. ಇದು ಯಾವಾಗ ಅನುಷ್ಠಾನಕ್ಕೆ ಬರಲಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಜುಲೈ 1ರಿಂದ ಇದನ್ನ ಏನ್ ಮಾಡ್ತಾ ಇದ್ದೀವಿ? ಸೊ ಜಾರಿಗೆ ತರ್ತಾ ಇದ್ದೇವೆ. ಸೊ ಮೋರ್ ಇಂಪಾರ್ಟೆಂಟ್, ಇದು ಯಾವಾಗ ಸ್ಥಾಪನೆಯಾಗುತ್ತದೆ ಅಂತ ಕೇಳಿದ್ರೆ 2005ರ ಒಂದು ಏನು ಕಾಯ್ದೆಯ ಅನ್ವಯ 2005ರ ಕಾಯ್ದೆ ಅನ್ವಯ 2006ರಿಂದ ಏನಾಗ್ತದೆ, ಇದು ಜಾರಿಗೆ ಬರುತ್ತದ. 2009ರಲ್ಲಿ ಇದು ಮರುನಾಮಕರಣಕ್ಕೆ ಒಳಗಾಗ್ತದ. ಸೊ ಇದನ್ನ ಕೇವಲ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಗ್ರಾಮೀಣ ಯೋಜನೆ ಅಂತ ಕರಿತಿದ್ವಿ. ಯಾವಾಗ 2009ರಲ್ಲಿ ಇದಕ್ಕೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನ ಮಾಡ್ತಾರೆ.
ಸೊ ಇದು ಇರ್ತಕ್ಕಂಥ ಮಾಹಿತಿ. ಸೊ ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. ಸೊ ವಿಕಸಿತ ಭಾರತದ ಬಗ್ಗೆ ಅಥವಾ ವಿಕಸಿತ ಭಾರತದ ಒಂದು ಈ ಯೋಜನೆ ಬಹಳ ಇಂಪಾರ್ಟೆಂಟ್. ಅಧಿಕೃತ ಯಾವಾಗ ಜಾರಿ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಜುಲೈ 1ರಿಂದ ಜಾರಿ ಆಗ್ತದೆ. ಸೊ ನೆನಪಿಟ್ಟುಕೊಳ್ಳಿ, ಈ ಹಿಂದೆ ಇರತಕ್ಕಂತ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರ್ತಿತ್ತು. 90% ಕೇಂದ್ರ ಸರ್ಕಾರದ ಅನುದಾನವಾದ್ರೆ 10% ರಾಜ್ಯ ಸರ್ಕಾರಗಳ ಅನುದಾನವಾಗಿ ಇದನ್ನು ಗುರುತಿಸುತ್ತಿತ್ತು. ಆದರೆ ಬದಲಾದ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜಬಿ ಕಮಿಷನ್ ನ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ಅನುಪಾತವು 60 ಮತ್ತು 40ದಲ್ಲಿದೆ. ಆದರೆ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯ ರಾಜ್ಯಗಳಲ್ಲಿ ಇದರ ಅನುಪಾತ 90%, ಕೇಂದ್ರಾಡಳಿತ ಪ್ರದೇಶವಾದರೆ ಕೇಂದ್ರ ಪ್ರದೇಶವಾದರೆ 10%, ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಹಿಂದೆ ಇರ್ತಕ್ಕಂಥ ಏನು ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಕೇವಲ 100 ದಿನಗಳನ್ನು ಒಳಗೊಂಡಿತ್ತು. ಆದರೆ ಇತ್ತೀಚೆಗೆ ಬದಲಾಗಿರ್ತಕ್ಕಂಥ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜಬಿ ಕಮಿಷನ್ ಗ್ರಾಮೀಣ ಯೋಜನೆಯ ಅನ್ವಯ ಇದು 125 ದಿನಗಳನ್ನ ಒಳಗೊಂಡಿದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಇಲ್ಲಿ ವಾರ್ಷಿಕ ಕೃಷಿ ಚಟುವಟಿಕೆ ದಿನಗಳನ್ನ ಹೊರತುಪಡಿಸಿ ಯಾವಾಗ ಮನ್ಸೂನ್ ಜಾರಿ ಆಗ್ತದಲ್ಲ, ಸೊ ಏನು ಸುಗ್ಗಿ ಕಾಲವನ್ನ ಹೊರತುಪಡಿಸಿ ಕೃಷಿ ಚಟುವಟಿಕೆಯ ದಿನಗಳನ್ನು ಹೊರತುಪಡಿಸಿ 125 ದಿನಗಳನ್ನ ಹೊಂದಿರತಕ್ಕಂಥದ್ದು. ಈಗಿರುವ ವಿಕಸಿತ ಭಾರತದ ಗ್ಯಾರಂಟಿ ರೋಜ್ಗಾರ್ ಯೋಜನೆಯ ಆದ್ಯತೆಯ ಕ್ಷೇತ್ರಗಳನ್ನು ನಾವು ನೋಡೋದಾದ್ರೆ ನೀರಿನ ಸುರಕ್ಷತೆಯ ಬಗ್ಗೆ, ಗ್ರಾಮೀಣ ಮೂಲಸೌಕರ್ಯಗಳ ಬಗ್ಗೆ, ಹವಾಮಾನ ಸ್ಥಿತಿ ಸ್ಥಾಪಕತ್ವದ ಬಗ್ಗೆ ಏನ್ ಮಾಡ್ತದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತದೆ ನಮಗೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ತೀವ್ರ ಭೂಕಂಪಕ್ಕೆ ಒಳಗಾದ ವೆನೆಜುವೆಲಾ ದೇಶದ ರಾಜಧಾನಿಯ ಹೆಸರೇನು? ಕಾರಾಕಸ್ ಅಂತ ಹೇಳ್ಬಿಟ್ಟು ಕಂಡು ಬರುತ್ತಾ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಭಾರತ ದೇಶದ ಒಂದು ಏನು ತುರ್ತು ಸಹಾಯವು ಕೂಡ ಒಂದು ವೆನೆಜುವೆಲಾ ದೇಶಕ್ಕೆ ಸಂದಿದೆ. ಸೊ ಕಾರ್ಯಾಚರಣೆ ಸಂದಿದೆ. ಸೊ ಮೋರ್ ಇಂಪಾರ್ಟೆಂಟ್. ಅದಕ್ಕಾಗಿ ವೆನೆಜುವೆಲಾ ದೇಶದ ರಾಜಧಾನಿ ಕಾರಾಕಸ್. ರೀಸೆಂಟ್ಲಿ ಇಂಪಾರ್ಟೆಂಟ್ ಭೂಕಂಪ ಇಲ್ಲಿ ಸಂಭವಿಸಿದೆ. ನೆನಪಿಟ್ಟುಕೊಳ್ಳಿ, 1000ಕ್ಕೂ ಹೆಚ್ಚು ಜನ ಇಲ್ಲಿ ಏನಾಗಿದ್ದಾರೆ ಅಂತ ಕೇಳಿದ್ರೆ ಸಾವಿನ ಸಂಖ್ಯೆ ಕಂಡು ಬರತಕ್ಕಂಥದ್ದು. ಸೊ 7.1% ಮತ್ತು 7.5% ತೀವ್ರತೆಯ ಭೂಕಂಪ ಇಲ್ಲಿ ಏನಾಗಿರ್ತಕ್ಕಂಥದ್ದು ಸಂದಿರ್ತಕ್ಕಂಥದ್ದು. ಎಕ್ಸಾಮ್ಗೆ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ರಾಜಧಾನಿಯನ್ನು ಕೇಳೋ ಚಾನ್ಸ್ ಇರುತ್ತೆ. ಸೊ ಇಲ್ಲವೇ ಇದು ಎಷ್ಟು ಪ್ರತಿಶತ ತೀವ್ರತೆಯ ರಿಕ್ಟರ್ ಮಾಪನಕ್ಕೆ ಒಳಪಟ್ಟಿದೆ ಅಂತ ಕೇಳಿದ್ರೆ 7.1 ಇಲ್ಲವೇ 7.5% ತೀವ್ರತೆಯ ಭೂಕಂಪ ಇಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಓಕೆ, ಸೊ ವೆನೆಜುವೆಲಾ ದೇಶವನ್ನ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಇದನ್ನ ವಿಶ್ವ ಸುಂದರಿಗಳ ನಾಡು ಅಂತ ಕರೀತಾರೆ. ಓಕೆ, ಸೊ ವಿಶ್ವ ಸುಂದರಿಯರ ನಾಡು ಅಂತ ಕರೀತಾರ, ಗೊತ್ತಿರ್ಬೇಕು. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತಾ. ಸೊ ಮೋರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಲೆಮಹದೇಶ್ವರ ವನ್ಯಜೀವಿ ಧಾಮವು ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರಿ ವನ್ಯಜೀವಿ ಧಾಮವು. ವೈ ನ್ಯೂಸ್ ಅಂತ ಕೇಳಿದ್ರೆ ಅಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿ ಹಿಂಡುಗಳು ಕಂಡು ಬರತಕ್ಕಂಥದ್ದು ಅಥವಾ ಹೆಚ್ಚಿದ ರಣಹದ್ದಿನ ಸಂತತಿಯಲ್ಲಿ ಕಂಡು ಬರತಕ್ಕಂಥದ್ದು. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ರಣಹದ್ದಿನ ಬಗ್ಗೆ ನಾವು ನೋಡೋದಾದ್ರೆ ಮೋರ್ ಇಂಪಾರ್ಟೆಂಟ್, ಕೆಂಪು ತಲೆಯ ರಣಹದ್ದುಗಳು ಕಂಡು ಬರುತ್ತವ. ಕೆಂಪು ತಲೆಯ ರಣಹದ್ದುಗಳು ಕಂಡು ಬಂದಿದ್ದಾವೆ. ಸೊ ಈಜಿಪ್ತಿಯನ್ ರಣಹದ್ದುಗಳು ಕೂಡ ಕಂಡು ಬಂದಿದ್ದಾವೆ. ಸೊ ಇಲ್ಲಿ ಹೆಚ್ಚಿದ ಒಂದು ರಣಹದ್ದುಗಳ ಸಂತತಿ ನಿಮಗೆ ಗೊತ್ತಿರಲಿ. ಸೊ 2020ರಿಂದ ಇಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ರಣಹದ್ದುಗಳ ಸಂಖ್ಯೆ ಕಂಡು ಬರುತ್ತದೆ. ದೇಶದಲ್ಲಿ ರಣಹದ್ದುಗಳ ಸಂರಕ್ಷಣಾ ತಾಣವಾಗಿ ನಾವು ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟವನ್ನ ನಾವು ನೋಡ್ತೇವೆ. ನಿಮಗೆ ಗೊತ್ತಿರಬೇಕು, ಇದು UNC IUCN ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಎಂಡೇಜ್ಡ್ ಪ್ಲೇಸ್ಗೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿ ಗುರುತಿಸಿಕೊಳ್ತೇವೆ. ಸೊ IUCN ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಅಂತ ಹೇಳ್ಬಿಟ್ಟು ಇದು 1948ಕ್ಕೆ ಸ್ಥಾಪನೆಗೊಂಡ್ರೆ ಇದರ ಕೇಂದ್ರ ಕಚೇರಿನ ನಾವು ಸ್ವಿಟ್ಜರ್ಲೆಂಡಿನ ಗ್ಲಾಂಡ್ ಅಲ್ಲಿ ಕಂಡು ಬರುತ್ತದೆ. ಸೊ ಗ್ಲಾಂಡ್ ಇದರ ಕೆಲಸ ಏನಂತ ಕೇಳಿದ್ರೆ ಸಸ್ಯ ಪ್ರಭೇದ, ಪ್ರಾಣಿ ಪ್ರಭೇದಗಳನ್ನ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ರೆಡ್ ಡಾಟಾ ಬುಕ್ಕಕ್ಕೆ ಸೇರ್ಪಡೆಗೊಳಿಸುವುದರ ಮೂಲಕ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ IUCN ಗುರುತಿಸುತ್ತದೆ. ನಿಮಗೆ ಗೊತ್ತಿರಲಿ, IUCN ರೀಸೆಂಟ್ಲಿ ಕರ್ನಾಟಕದ ರಾಜ್ಯ ಪಕ್ಷಿಯಾದ ನೀಲಕಂಠ ಪಕ್ಷಿಯನ್ನು ಸಹ ಏನೇಳಿ ಇದನ್ನ ರೆಡ್ ಲಿಸ್ಟ್ ಗೆ ಸೇರ್ಪಡೆಗೊಳಿಸಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಅದರ ಸಂರಕ್ಷಣೆ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅಂತ ಕೇಳಿದ್ರೆ ಇತ್ತೀಚೆಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಓಕೆ,
ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಜುಲೈ 1ರಿಂದ 2026ರಿಂದ ಪ್ರಾರಂಭವಾಗುವ ಹೊಸ 3 ವರ್ಷಗಳ ಅವಧಿಗೆ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಈ ಕೆಳಕಟ್ಟ ಯಾರನ್ನು ನೇಮಕ ಮಾಡಲಾಗಿದೆ? ತುಷಾರ್ ಮೆಹ್ತಾ ಅವರನ್ನ ಮರುನಾಮಕರಣಗೊಂಡು ಏನಪ್ಪಾ ಅಂತ ಕೇಳಿದ್ರೆ ಇದೇ ತಿಂಗಳ ಜುಲೈ 1ರಿಂದ ಇದೇ ತಿಂಗಳ ಜುಲೈ 1ರಿಂದ 3 ವರ್ಷಗಳ ಅವಧಿಗೆ ಸಾಲಿಸಿಟರ್ ಜನರಲ್ ಆಗಿ ನೇಮಕ ಮಾಡ್ತಾ ಇದೆ. ಸೊ ಇದೊಂದು ಸಂವಿಧಾನಾತ್ಮಕ ಹುದ್ದೆ ಏನಂತ ಹೇಳ್ಬಿಟ್ಟು ಕೇಳ್ತಾರ? ಅಲ್ಲವೇ ಅಲ್ಲ, ಇದೊಂದು ಸಂವಿಧಾನೇತರ ಹುದ್ದೆ. ಸಂವಿಧಾನೇತರ ಹುದ್ದೆ. ಸಂವಿಧಾನದಲ್ಲಿ ಯಾವ ವಿಧಿಗೆ ಇದು ಒಳಪಡುವುದಿಲ್ಲ. ದೇಶದ 2ನೇ ಅತ್ಯುನ್ನತ ಕಾನೂನು ಸಲಹೆಗಾರರಾಗಿ ಇವರನ್ನ ಗುರುತಿಸಲಾಗುತ್ತೆ. ಹಾಗಾದ್ರೆ ದೇಶದ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರು ಅಂತ ಕೇಳಿದ್ರೆ ಸಂವಿಧಾನದ 76ನೇ ವಿಧಿ ಎಕ್ಸ್ಪ್ಲೇನ್ ಮಾಡುವಂತೆ ಸೊ ನಿಮಗೆ ಗೊತ್ತಿರಬೇಕು, ಸಾಲಿಸಿಟರ್ ಜನರಲ್ ಇದು ಸಂವಿಧಾನೇತರ ಹುದ್ದೆಯಾಗಿ ನಾವು ನೋಡ್ತೀವಿ. ಸೊ ಇಂಪಾರ್ಟೆಂಟ್ 76ನೇ ವಿಧಿಯು ಸಂವಿಧಾನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಏನನ್ನ ಅಂತ ಕೇಳಿದ್ರೆ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಟಾರ್ನಿ ಜನರಲ್ ಅವರ ಬಗ್ಗೆ. ಸೊ ಅಟಾರ್ನಿ ಜನರಲ್ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾ, ಅಟಾರ್ನಿ ಜನರಲ್ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾ. ಸೊ ಗೊತ್ತಿರಲಿ, ಅಟಾರ್ನಿ ಜನರಲ್ ಅವರು ಈ ದೇಶದ ಮೊಟ್ಟ ಮೊದಲ ಕಾನೂನು ಸಲಹೆಗಾರರಾಗಿ ಗುರುತಿಸಿಕೊಳ್ತಾರೆ. ಕಾನೂನು ಸಲಹೆಗಾರರಾಗಿ ತುಷಾರ್ ಮೆಹ್ತಾ ಅವರನ್ನು 3 ವರ್ಷಗಳ ಅವಧಿಗೆ ಏನ್ ಮಾಡಲಾಗಿದೆ? ಇಂಪಾರ್ಟೆಂಟ್, ನಾವು ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ವಿಶೇಷತೆ. ನೋಡಿ, ಸೊ ಇದೊಂದು ಸಂವಿಧಾನಾತ್ಮಕ ಹುದ್ದೆಯಲ್ಲ. ಇದನ್ನ ಎಕ್ಸಾಮ್ಗೆ ಕೇಳಿದಾನ ಯಾವ ಸಚಿವಾಲಯ ಅಂತ ಕೇಳಿದ್ರೆ ಸಾಲಿಸಿಟರ್ ಜನರಲ್ ಹುದ್ದೆಯನ್ನ ಕಾನೂನು ಸಚಿವಾಲಯದ ನಿಯಮದ ಅಡಿಯಲ್ಲಿ ಇದೊಂದು ಶಾಸನಬದ್ಧ ಇಲ್ಲವೇ ಸಂಸ್ಥಾಪಕ ಹುದ್ದೆಯಾಗಿ ಗುರುತಿಸಿಕೊಳ್ತದೆ. ಇದು ಭಾರತ ಸರ್ಕಾರದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಇವರನ್ನ ಗುರುತಿಸಲಾಗ್ತದೆ. ಹಾಗಾದ್ರೆ ದೇಶದ ಮೊಟ್ಟ ಮೊದಲ ಅತ್ಯುನ್ನತ ಕಾನೂನು ಸಲಹೆಗಾರರನ್ನಾಗಿ ಯಾರನ್ನ ನಾವು ನೋಡ್ತೀವಿ ಅಂತ ಕೇಳಿದ್ರೆ ಅಟಾರ್ನಿ ಜನರಲ್ ಅವರನ್ನ ನೋಡ್ತೀವಿ. ಸಂವಿಧಾನದಲ್ಲಿ 76ನೇ ವಿಧಿ ಹೇಳಿದ್ರೆ ಇನ್ನು 169ನೇ ವಿಧಿಯು ಅಟಾರ್ನಿ ಜನರಲ್ ಅವರ ಕ್ಷಮೆ ಇರಲಿ 76ನೇ ವಿಧಿ. ಇನ್ನು ನೇಮಕಾತಿ ಇದು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ನೇಮಕಾತಿಯನ್ನ ನೆನಪಿಟ್ಟುಕೊಳ್ಳಿ, ಪ್ರಧಾನಮಂತ್ರಿಯವರ ನೇತೃತ್ವದ ಕ್ಯಾಬಿನೆಟ್ ಸಚಿವಾಲಯ ಸೊ ಸಾಲಿಸಿಟರ್ ಜನರಲ್ ಅವರ ನೇಮಕಾತಿಯನ್ನು ಮಾಡುತ್ತದೆ. ಅಧಿಕಾರದ ಅವಧಿ ಕೇಳಿದ್ರೆ 3 ವರ್ಷ ಇರುತ್ತದೆ. ಇದು ಸರ್ಕಾರ ಅಧಿಕಾರದ ಅವಧಿಯನ್ನು ವಿಸ್ತರಿಸಬಹುದು. ಇದಕ್ಕೆ ಸಂಪೂರ್ಣ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಂಸತ್ತಿಗೆ ಇದರ ಒಂದು ಕಾರ್ಯಾಚರಣೆಯನ್ನು ಕೊಟ್ಟಿದ್ದಾರೆ. ಸಾಲಿಸಿಟರ್ ಜನರಲ್ ಆಗಿ ನೇಮಕಗೊಳ್ಳಬೇಕಾದ ವ್ಯಕ್ತಿಗೆ ಇರಬೇಕಾದ ಅರ್ಹತೆಯನ್ನು ನೋಡೋದಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲು ಇರಬೇಕಾದ ಎಲ್ಲ ಅರ್ಹತೆಯನ್ನು ಇವರು ಹೊಂದಿರಬೇಕು. ಇನ್ನು ಭಾರತದ ಮೊದಲ ಸಾಲಿಸಿಟರ್ ಜನರಲ್ ಆಗಿ CK ದಫ್ತರಿ ಅವರನ್ನ ನೋಡ್ತಕ್ಕಂಥದ್ದು 1950ರಿಂದ 63ರವರೆಗೆ ಇವರು ಅಧಿಕಾರದ ಅವಧಿಯಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ ಇವರನ್ನ ಭಾರತದ ಅಟಾರ್ನಿ ಜನರಲ್ ಆಗಿ ಕೂಡ ನಾವೇನ್ ಮಾಡಿದ್ವಿ, ಭಾರತ ದೇಶ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಟಾರ್ನಿ ಜನರಲ್ ಅಂಡ್ ಸಾಲಿಸಿಟರ್ ಜನರಲ್ ಅಂತ ನಾವು ನೋಡೋದಾದ್ರೆ ಸೊ ಅಟಾರ್ನಿ ಜನರಲ್ ಇದು ಒಂದು ಬಹಳ ಅಂದ್ರೆ ಸಂವಿಧಾನಾತ್ಮಕ ಹುದ್ದೆಗೆ, ಯಾಕಂದ್ರೆ ಸಂವಿಧಾನದ 76ನೇ ವಿಧಿ ಅಡಿಯಲ್ಲಿ ಇದೊಂದು ಸಂವಿಧಾನಾತ್ಮಕ ಹುದ್ದೆಯಾಗಿ ಗುರುತಿಸಿಕೊಳ್ತದ. ಇದು ಯಾವುದೇ ರೀತಿಯ ಸಾಲಿಸಿಟರ್ ಜನರಲ್ ಇದೊಂದು ಸಂವಿಧಾನಾತ್ಮಕ ಶಾಸನಬದ್ಧ ಹುದ್ದೆಯಾಗಿ ಗುರುತಿಸಿಕೊಳ್ತದ. ಇನ್ನು ದೇಶದ ಪ್ರಥಮ ಅತ್ಯುನ್ನತ ಕಾನೂನು ಸಲಹೆಗಾರರಾಗಿ ಅಟಾರ್ನಿ ಜನರಲ್ ಅವರನ್ನ ನೋಡಿದ್ರೆ ದೇಶದ ದ್ವಿತೀಯ ಅತ್ಯುನ್ನತ ಕಾನೂನು ಸಲಹೆಗಾರನಾಗಿ ಸಾಲಿಸಿಟರ್ ಜನರಲ್ ಅವರನ್ನು ನೋಡ್ತೀವಿ. ಇನ್ನು ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು ಮತ್ತು ಮತ ಚಲಾಯಿಸುವ ಹಕ್ಕನ್ನ ಸಂವಿಧಾನದ 88ನೇ ವಿಧಿ ಅನ್ವಯ ಹೊಂದಿದ್ದಾರೆ. ಆದರೆ ಸಾಲಿಸಿಟರ್ ಜನರಲ್ ಅವರು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. ಇನ್ನು ಭಾರತದ ರಾಷ್ಟ್ರಪತಿಗಳಿಂದ ಇವರು ನೇಮಕಗೊಂಡರೆ ನಾನು ಈಗಾಗಲೇ ಹೇಳಿದ್ದೇನೆ, ಸಾಲಿಸಿಟರ್ ಜನರಲ್ ಅವರು ಸಂಸತ್ತಿನ ಪ್ರಧಾನಮಂತ್ರಿಯವರ ಕ್ಯಾಬಿನೆಟ್ ನೇಮಕಾತಿಯ ಸಮಿತಿಯಿಂದ ಇವರು ಏನಾಗ್ತಾರೆ ಅಂತ ಕೇಳಿದ್ರೆ ಸೊ ನೇಮಕಾತಿಯನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಸೊ ಭಾರತೀಯ ವಾಯುಪಡೆಯಿಂದ ಇತ್ತೀಚೆಗೆ ನಿವೃತ್ತಿಗೊಂಡ ಐಕಾನಿಕ್ ಯುದ್ಧ ವಿಮಾನದ ಹೆಸರೇನು ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ MiG-21 ರೀಸೆಂಟ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಸೆಟ್ ರಿಟೈರ್ಡ್ ಟುಡೇ ಅಂತ ಹೇಳ್ಬಿಟ್ಟು ಆಫ್ಟರ್ 62 ಇಯರ್ ಇದು ಸರ್ವ್ ಮಾಡಿದೆ ದೇಶಕ್ಕಾಗಿ. ಹಾಗಾದ್ರೆ MiG-21 ಅನ್ನ ನಾವು ಯಾವ ದೇಶದಿಂದ ಏನೇಳಿ ಎರವಲು ಪಡೆದಿದ್ದೇವೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಇದು ರಷ್ಯಾ ದೇಶದಿಂದ ಎರವಲು ಪಡೆದಿರ್ತಕ್ಕಂಥ ಯುದ್ಧ ವಿಮಾನ. ಸೊ ಗೊತ್ತಿರಲಿ, ಇದು 1999ರ ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಸೊ ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರದಲ್ಲೂ ಕೂಡ MiG-21 ಏನಾಗಿತ್ತು ಅಂತ ಕೇಳಿದ್ರೆ ರಫೇಲ್ ಯುದ್ಧ ವಿಮಾನದ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಯ ಜೊತೆಗೆ ಇದು ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥದ್ದು. ರೀಸೆಂಟ್ಲಿ ಇದು ಏನಾಯ್ತು ಅಂತ ಕೇಳಿದ್ರೆ ರಿಟೈರ್ಡ್ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ನೆಕ್ಸ್ಟ್ ನೋಡಿ, ಆಪರೇಷನ್ ಅಂತಿಮ್ ಪ್ರಹಾರದ ಮೂಲಕ ನಕ್ಸಲ್ ಮುಕ್ತ ರಾಜ್ಯ ಎಂದು ಇತ್ತೀಚೆಗೆ ಘೋಷಿಸಿಕೊಂಡ ರಾಜ್ಯ ಯಾವುದು ಅಂತ ಕೇಳಿದ್ರೆ ರೀಸೆಂಟ್ಲಿ ಮಹಾರಾಷ್ಟ್ರ ಸ್ಟೇಟ್ ಏನಾಯ್ತು ಅಂತ ಕೇಳಿದ್ರೆ ಆಪರೇಷನ್ ಅಂತಿಮ್ ಪ್ರಹಾರದ ಮೂಲಕ
ನಕ್ಸಲ್ ಮುಕ್ತ ರಾಜ್ಯ ಎಂದು ಏನ್ ಮಾಡಿತು ಅಂತ ಕೇಳಿದ್ರೆ ಘೋಷಿಸಿಕೊಳ್ತು. ಹಾಗಾದ್ರೆ ನೆನಪಿಟ್ಟುಗಳು, ಇತ್ತೀಚೆಗೆ ನಕ್ಸಲ್ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಿಕೊಂಡ ರಾಜ್ಯಗಳ ಒಂದು ಪಟ್ಟಿಯನ್ನು ನಾವು ನೋಡೋದಾದ್ರೆ, ಸೊ ರೀಸೆಂಟ್ಲಿ ತೆಲಂಗಾಣ ಸರ್ಕಾರ ಕೂಡ, ಇತ್ತೀಚೆಗೆ ತೆಲಂಗಾಣ ಸಹ ಏನಾಯ್ತು ಅಂತ ಕೇಳಿದ್ರೆ ಆಪರೇಷನ್ ಅಂತಿಮ ಪ್ರಹಾರದ ಮೂಲಕವೇ ಇದೇನಾಯ್ತು ಅಂತ ಕೇಳಿದ್ರೆ ತೆಲಂಗಾಣ ನಕ್ಸಲ್ ಮುಕ್ತ ಅಂತ ಹೇಳ್ಬಿಟ್ಟು ಏನ್ ಮಾಡ್ತು, ಘೋಷಣೆಯನ್ನ ಮಾಡಿತು. ಓಕೆ, ಸೊ ನೆನ್ಪಿಟ್ಟುಕೊಳ್ಳಿ, ನಕ್ಸಲರ ಅಥವಾ ನಕ್ಸಲ್ ಬಾರಿ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ನಕ್ಸಲ್ ಬಾರ್ ಜಿಲ್ಲೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ಸೊ ಛತ್ತೀಸ್ಗಢದ ಬಿಜಾಪುರ್ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದನ, ಛತ್ತೀಸ್ಗಢದ ಬಿಜಾಪುರ್ ಇದು ಇಂಪಾರ್ಟೆಂಟ್. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದ್ರೆ ನಕ್ಸಲರಿಗಾಗಿ ಪ್ರಮುಖ ಸುದ್ದಿಯಲ್ಲಿರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ನಕ್ಸಲರ ವಿರುದ್ಧ ಹೋರಾಡಲಿಕ್ಕಾಗಿ ಒಂದು ಪೊಲೀಸ್ ಪಡೆಯನ್ನ ಕಂಡು ಬರುತ್ತೆ, ಆಂಟಿ ನಕ್ಸಲಿಸಂ ಫೋರ್ಸ್ ಅಂತ ಬರುತ್ತೆ, ANF ಅಂತ ಬರುತ್ತಾ. ಇದರ ಕೇಂದ್ರ ಕಚೇರಿಯನ್ನ ನಾವೆಲ್ಲಿ ನೋಡಬಹುದು ಅಂತ ಕೇಳಿದ್ರೆ ಉಡುಪಿಯ ಕಾರ್ಕಳದಲ್ಲಿ ನೋಡ್ತೇವೆ. ಉಡುಪಿಯ ಕಾರ್ಕಳದಲ್ಲಿ ನೋಡ್ತೇವೆ. ಓಕೆ, ANF ಆಂಟಿ ನಕ್ಸಲಿಸಂ ಫೋರ್ಸ್ ಅನ್ನು ಉಡುಪಿಯ ಕಾರ್ಕಳದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡ್ತೇವೆ. ಸೊ ತೆಲಂಗಾಣ ರೀಸೆಂಟ್ಲಿ ಅನೌನ್ಸ್ಮೆಂಟ್ ಮಾಡುದು ಅಂತಿಮ ಪ್ರಹಾರದ ಮೂಲಕ ನಕ್ಸಲ್ ಮುಕ್ತ ಅಂತ ಹೇಳಿ. ರೀಸೆಂಟ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸಹ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಘೋಷಣೆಯನ್ನ ಮಾಡಿದೆ. ಸೊ ನೆನ್ಪಿಟ್ಟುಕೊಳ್ಳಿ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರವು 2028ರ ಒಳಗಾಗಿ ಸೊ ಇಡೀ ದೇಶವನ್ನ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗುರಿ ಹಾಕಿರುತ್ತೆ ಅಂತ ಕೇಳಿದ್ರೆ ನಕ್ಸಲ್ ಮುಕ್ತ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವ ಒಂದು ಮುನ್ನೆಲೆಯಲ್ಲಿದೆ. ಸೊ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ. ಇತ್ತೀಚೆಗೆ ಈ ಕೆಳಕಂಡ ಯಾವ ನೂತನ ನೌಕೆಯು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ? INS ಸಂಘಮಿತ್ರ ರೀಸೆಂಟ್ಲಿ ಏನಾಯ್ತು ಅಂತ ಕೇಳಿದ್ರೆ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದು ಭಾರತದ ನೌಕಾಪಡೆಗೆ ಸೇರ್ಪಡೆಗೊಂಡಿದ್ದು. ಇಂಡಿಯನ್ ನೇವಿ ಲಾಂಚ್ ಇಂಡಿಜಿನಿಯಸ್ಲಿ ಅಂದ್ರೆ ಸ್ವದೇಶೀಯವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ನೌಕೆಯಾಗಿ ಯಾವುದನ್ನ ನಾವು ಗುರುತಿಸ್ತೇವೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ INS ಸಂಘಮಿತ್ರ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಹಾಗಾದ್ರೆ INS ಸಂಘಮಿತ್ರ ಅಂತ ಹೇಳ್ಬಿಟ್ಟು ಈ ಸಂಘಮಿತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಅಶೋಕನ ಮಗನ ಹೆಸರು, ದ ಗ್ರೇಟ್ ಕಿಂಗ್ ಅಶೋಕನ ಮಗನ ಹೆಸರು. ಸಂಘಮಿತ್ರೆ ಮತ್ತು ಮಹೇಂದ್ರ ಮತ್ತು ಮಗಳ ಹೆಸರು ಸಂಘಮಿತ್ರ ಮತ್ತು ಮಹೇಂದ್ರ. ಸೊ ಇವರಿಬ್ಬರನ್ನ ಬೌದ್ಧ ಧರ್ಮದ ಬೋಧನೆಗಾಗಿ ಅಶೋಕನು ಶ್ರೀಲಂಕಾ ದೇಶಕ್ಕೆ ಕಳುಹಿಸಿದ್ದ, ಭಾರತಕ್ಕೂ ಕಳುಹಿಸಿದ್ದ. ಆಗ್ನೇಯ 11 ರಾಷ್ಟ್ರಗಳಿಗೂ ಕೂಡ ಬೌದ್ಧ ಧರ್ಮವನ್ನ ಏನ್ ಮಾಡಲಾಗಿತ್ತು ಇವರಿಬ್ಬರ ಮೂಲಕ. ಸೊ ಏನ್ ಮಾಡಲಾಗಿತ್ತು ಅಂತ ಕೇಳಿದ್ರೆ ಸೊ ಪ್ರಚಾರವನ್ನ ಮಾಡಿದ್ದ ಯಾರು ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್ ಅಶೋಕ, ದ ಗ್ರೇಟ್ ಅಶೋಕ, ದ ಕಿಂಗ್ ಅಶೋಕ. ಸೊ ಮೋರ್ ಇಂಪಾರ್ಟೆಂಟ್ INS ನೌಕಾಪಡೆಯು ಸಂಘಮಿತ್ರ ನೌಕಾಪಡೆ ರೀಸೆಂಟ್ಲಿ ಇಂಪಾರ್ಟೆಂಟ್ ಭಾರತದ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಪ್ರತಿ ವರ್ಷ ನಾವು ಡಿಸೆಂಬರ್ 4 ಭಾರತೀಯ ನೌಕಾಪಡೆ ದಿನ ಅಂತ ಹೇಳಿ ನಾವು ಮಾಡ್ತೇವೆ, ಆಚರಣೆಯನ್ನ ಮಾಡ್ತೇವೆ. ಓಕೆ, ನಿಮಗೆ ಗೊತ್ತಿರ್ಬೇಕಾ. ನೆಕ್ಸ್ಟ್, ಸೊ ಇತ್ತೀಚೆಗೆ ಈ ಕೆಳಕಂಡ ಯಾರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಗ್ರಿಕೋಲ್ ಮೀಡಿಯಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ರೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನ ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ದೇಶದ ರೈತರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಸೊ ನರೇಂದ್ರ ಮೋದಿ ಅವರು. ಪ್ರಸ್ತುತ ಸೆಷಲ್ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಅವರಿಗೆ ಸಂದಿರ್ತಕ್ಕಂಥದ್ದು. ಈ ಮೂಲಕ ಅವರು ದೇಶದ 34 ಅಥವಾ 36ನೇ ಪ್ರಶಸ್ತಿಯನ್ನು ಇವರು ಪಡೆದಿರ್ತಕ್ಕಂಥದ್ದು ಬಹಳ ವಿಶೇಷತೆ. FAO ಅಂತ ಕೇಳಿದ್ರೆ ಫೆಡರಲ್, ನಿಮಗೆ ಗೊತ್ತಿರಲಿ ಇಂಪಾರ್ಟೆಂಟ್, FAO ಕೊಟ್ಟಿದೆ. ಸೊ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ನಾವೆಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಇಟಲಿಯ ರೋಮ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇಟಲಿಯ ರೋಮ್ ಅಲ್ಲಿ ನೋಡ್ತೀವಿ. ಓಕೆ, ಮೋರ್ ಇಂಪಾರ್ಟೆಂಟ್. ಇತ್ತೀಚೆಗೆ ಇಟಲಿ ದೇಶಕ್ಕೂ ಕೂಡ ಇಂಪಾರ್ಟೆಂಟ್ ನರೇಂದ್ರ ಮೋದಿ ಅವರು ಸೊ ಏನು ಸಂದರ್ಶನವನ್ನ ಮಾಡಿದ್ರು. ನೆಕ್ಸ್ಟ್, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈ ಕೆಳಕಂಡ ಯಾವ ವರ್ಷದಲ್ಲಿ ಶುಕ್ರ ಆರ್ಬಿಟರ್ ಮಿಷನ್ ಅನ್ನು ಉಡಾವಣೆ ಮಾಡಲಿದೆ? 2028ಕ್ಕೆ. ಸೊ ಭಾರತ ದೇಶದ ಇಸ್ರೋ ಇದೆಲ್ಲ ಇಂಡಿಯನ್ ಸ್ಪೇಸ್ ಏನ್ ಏಜೆನ್ಸಿ ಇದೆಲ್ಲ
ಸೊ ವೆನ್ಯೂಸ್ ಮಿಷನ್ ಆಗಿ ಇದೇನ್ ಮಾಡಲಾಗಿದೆ 2028ಕ್ಕೆ ಲಾಂಚ್ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಬಹಳ ವಿಶೇಷತೆ. ಸೊ ಶುಕ್ರಯಾನ 1 ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಸೊ ಮಿಷನ್ ಮುಂಬರುವ ಯೋಜನೆ ಇದು. ಅಧಿಕೃತವಾಗಿ ಮಾರ್ಚ್ 2028ಕ್ಕೆ ಇದೇನಾಗ್ತದೆ ಅಂತ ಕೇಳಿದ್ರೆ ಉಡಾವಣೆಗೊಳ್ಳಲು ಸಿದ್ಧಗೊಂಡಿರ್ತಕ್ಕಂಥದ್ದು. ಶುಕ್ರಯಾನ ಮಿಷನ್ ಐತಲ್ಲ, ಇದು ಒಟ್ಟಾರೆ 1236 ಕ್ರೋರ್ ಅಥವಾ ಕೋಟಿ ರೂಪಾಯಿ ಅನುಮೋದಿತ ಬಜೆಟ್ ಹೊಂದಿರ್ತಕ್ಕಂಥದ್ದು. ಇದು 2028ಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಸೊ ಉಡಾವಣೆಗೊಳ್ಳಲು ಸಿದ್ಧತೆಯನ್ನ ಮಾಡತಕ್ಕಂಥದ್ದು. ಬಾಹ್ಯಾಕಾಶ ನೌಕೆ ಶುಕ್ರಯಾನ ತಲುಪಲು ಸುಮಾರು 112 ದಿನಗಳನ್ನ ಹೊಂದಿರುವ ಒಂದು ಗುರಿಯನ್ನ ಹೊಂದಿದೆ. ಈ ಮಿಷನ್ ಅನ್ನು ಇಸ್ರೋ ಜಿಎಸ್ಎಲ್ವಿ ಮಾರ್ಕ್ 3 ಅಥವಾ MLV-3 ಸೊ ಎನ್ನುವ ಒಂದು ರಾಕೆಟ್ ಅನ್ನ ಬಳಕೆ ಮಾಡಿಬಿಟ್ಟು ಏನ್ ಮಾಡ್ತದೆ, ಉಡಾವಣೆ ಮಾಡ್ತದೆ. ಜಿಯೋಸಿಂಕ್ರನೈಸ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಸೊ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಎನ್ನುವ ಒಂದು ಉಡಾವಣೆ ರಾಕೆಟ್ ಅನ್ನ ಬಳಕೆ ಮಾಡಿಬಿಟ್ಟು ಉಡಾವಣೆ ಮಾಡ್ತಾ ಇದೆ. ಇದರ ಪೆಲೋಡ್ ಅನ್ನ ಶುಕ್ರಯಾನದ ವಾತಾವರಣದ ಮೇಲ್ಮೈ ಮತ್ತು ಸಂಭಾವ್ಯ ಜ್ವಾಲಾಮುಖಿ ಚಟುವಟಿಕೆಯನ್ನ ಅಧ್ಯಯನ ಮಾಡ್ಲಿಕ್ಕಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೊ ಈಗ ಈ ಒಂದು ಶುಕ್ರಯಾನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನಿಮಗೆ ಗೊತ್ತಿರಬೇಕು, ಈ ದೇಶಕ್ಕೆ ಸ್ವೀಡನ್ ದೇಶ ಏನ್ ಮಾಡ್ತಾ ಇದೆ ಅಂತ ಈ ಒಂದು ನೌಕಾಯಾನಕ್ಕೆ ಸ್ವೀಡನ್ ಏನೇನ್ ಮಾಡ್ತಾ ಇದೆ ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಇಸ್ರೋದ ಜೊತೆಗೂಡಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಯನ್ನ ಒಳಗೊಂಡು ಸೊ ಕೆಲವೊಂದಿಷ್ಟು ಪೆಡಲ್ ಗಳನ್ನ ಏನ್ ಮಾಡ್ತಾ ಇದೆ, ಇಂಪಾರ್ಟೆಂಟ್ ಸೊ ಇಸ್ರೋಕ್ಕೆ ಕೊಡ್ತಾ ಇದೆ. ಹಾಗಾದ್ರೆ ಇಸ್ರೋದ ಬಗ್ಗೆ ಇರ್ತಕ್ಕಂತ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸೊ ಇಸ್ರೋ ಇದು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ 2ನೇ ಗ್ರಹ. 1ನೇ ಗ್ರಹ ಕೇಳಿದ್ರೆ ಬುಧ. ಬುಧದ್ದು ಅರ್ಧ ಭಾಗ ಉಷ್ಣಾಂಶದಿಂದ ಕೂಡಿದ್ರೆ ಅರ್ಧ ಭಾಗ ಶಾಂತವಾಗಿ ಶೀತೋಷ್ಣವಾಗಿ ಇರ್ತಕ್ಕಂಥದ್ದು. ಇನ್ನು ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹವಾಗಿ ಏನ್ ನಾವು ನೋಡ್ತೀವಿ, ಯಾವುದನ್ನ, ಶುಕ್ರ ಗ್ರಹವನ್ನ. ಅದಕ್ಕಾಗಿ ಶುಕ್ರ ಗ್ರಹವನ್ನ ನಾವೇನಂತ ಕರಿತೀವಿ, ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತೇವೆ. ಇದು ಅತ್ಯಂತ ಬಿಸಿಯಾದ ಗ್ರಹ. ಯಾಕೆ ಅಂತ ಕೇಳಿದ್ರೆ CO2 ಇಲ್ಲಿ ಅಧಿಕವಾಗಿರುತ್ತಾ, ಕಾರ್ಬನ್ ಮೊನಾಕ್ಸೈಡ್ ಏನಾಗಿದೆ ಇಲ್ಲಿ ಅತ್ಯಂತ ಅಧಿಕವಿರುವುದರಿಂದ ಈ ಗ್ರಹ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉಷ್ಣಾಂಶವನ್ನು ಹೊಂದಿರತಕ್ಕಂತ ಗ್ರಹ ಆಗ್ತದ. ಇನ್ನು ಅತ್ಯಂತ ಪ್ರಕಾಶಮಾನವಾದ ಗ್ರಹ ಆಗಿ ನಾವು ಏನ್ ಮಾಡ್ತೀವಿ, ಗುರುತಿಸ್ಕೊಳ್ತೇವೆ. ಇನ್ನು ಬೆಳಗಿನ ನಕ್ಷತ್ರ, ಮುಂಜಾನೆಯ ನಕ್ಷತ್ರ ಅಂತ ಸಹ ನೋಡ್ತೇವೆ. ಇದರ ವಿಶೇಷತೆ ಏನಂತ ಕೇಳಿದ್ರೆ ಶುಕ್ರ ಮತ್ತು ಯುರೇನಸ್ ಸೇರವಲ್ಲ, ಇವು ಪೂರ್ವದಿಂದ ಪಶ್ಚಿಮಕ್ಕೆ ಪರಿಭ್ರಮಣೆಯನ್ನ ಮಾಡ್ತವೆ. ಎಲ್ಲಾ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಣೆಯನ್ನ ಮಾಡಿದ್ರೆ ಇವು 2 ಗ್ರಹಗಳು ಮಾತ್ರ ಪೂರ್ವದಿಂದ ಪಶ್ಚಿಮಕ್ಕೆ ಪರಿಭ್ರಮಣೆಯನ್ನು ಮಾಡ್ತವ. ಸೌರಮಂಡಲದ ಅತ್ಯಂತ ನಿಧಾನಗತಿಯ ಆತ್ಮ ಭ್ರಮಣೆ ಹೊಂದಿರುವ ಗ್ರಹ ಆಗಿದೆ. ಶುಕ್ರ ಗ್ರಹ ತನ್ನನ್ನು ತಾನು ಸುತ್ತಿಕೊಳ್ಳಲು ತನ್ನ ಕಕ್ಷೆಯ ಸುತ್ತಲೂ ತನ್ನನ್ನು ತಾನು ಸುತ್ತಲು 225 ದಿನಗಳನ್ನು ತಗೊಳ್ತದೆ. ಅದಕ್ಕೆ ನೆಕ್ಸ್ಟ್ ನೋಡೋಣ. ಸೊ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಅತ್ಯಂತ ಬಿಸಿಯಾದ ಮತ್ತು ಪ್ರಕಾಶಮಾನವಾದ ಗ್ರಹ ಶುಕ್ರವಾಗಿದೆ. ಪೂರ್ವದಿಂದ ಪಶ್ಚಿಮಕ್ಕೆ ಪರಿಭ್ರಮಣೆಯನ್ನು ಹೊಂದಿದೆ. ಉಪಗ್ರಹಗಳಿಲ್ಲದೆ ಇರುವ ಬುಧ ಗ್ರಹದ ನಂತರ ಶುಕ್ರ ಗ್ರಹ ಕಂಡು ಬರುತ್ತಾ, ಉಪಗ್ರಹಗಳೇ ಇಲ್ಲ. ವಾತಾವರಣದಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಕಂಡು ಬರುವುದರಿಂದ ಸೊ ಇಂಪಾರ್ಟೆಂಟ್ ಅತ್ಯಂತ ಉಷ್ಣಾಂಶವನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಕೆಳಗಂಡ ಯಾವ ಕಂಪನಿಯನ್ನ ಭಾರತದ 28ನೇ ನವರತ್ನ ಕಂಪನಿ ಎಂದು ಘೋಷಿಸಿದೆ? ಸೊ ಭಾರಿ ಇಂಪಾರ್ಟೆಂಟ್. ಏನಂತ ಕೇಳಿದ್ರೆ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಐತಲ್ಲ, ಇತ್ತೀಚೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಇದು ಭಾರತದ 28ನೇ ನವರತ್ನ ಕಂಪನಿಯಾಗಿ ಗುರುತಿಸಿಕೊಂಡದ್ದು. ಹಾಗಾದ್ರೆ ಏನೆಲ್ಲ ಕ್ವಾಲಿಟಿಗಳು ಇರಬೇಕು ನವರತ್ನ, ಮಿನಿರತ್ನ, ಮಹಾರತ್ನ ಕಂಪನಿಗಳಾಗಿ ಘೋಷಿಸಿಕೊಳ್ಳಲು ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿರಲಿ, ಮಹಾರತ್ನ ಕಂಪನಿ ಅಂತ ಘೋಷಿಸಿಕೊಳ್ಬೇಕಂತಂದ್ರೆ ಆ ಕಂಪನಿಯು 5,000 ಕೋಟಿಯವರೆಗಿನ ನಿವ್ವಳ ಮೌಲ್ಯದಲ್ಲಿ 15% ಲಾಭಾಂಶವನ್ನು ಹೊಂದಿರಬೇಕು. ಇನ್ನು ನವರತ್ನ ಅಂತ ಹೇಳ್ಬಿಟ್ಟು ಘೋಷಿಸಿಕೊಳ್ಳೋಕೆ 1,000 ಕೋಟಿ ರೂಪಾಯಿ ಏನಾಗಿರ್ಬೇಕು, ಇದು ನಿವ್ವಳ ಲಾಭವನ್ನು ಹೊಂದಿರಬೇಕು. ಇನ್ನು ಮಿನಿರತ್ನ 1 ಅಂತ ಬರುತ್ತೆ 500 ಕೋಟಿ ರೂಪಾಯಿ. ಮಿನಿರತ್ನ 2 ಅಂತಿದೆ 250 ಕೋಟಿ ರೂಪಾಯಿ ಏನಾಗಿರ್ಬೇಕು, ಇಂಪಾರ್ಟೆಂಟ್ ನಿವ್ವಳ ಲಾಭಾಂಶ ಮತ್ತು ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಅನ್ನು ಹೊಂದಿರತಕ್ಕಂಥದ್ದಾಗಿರ್ಬೇಕು. ಓಕೆ, ಆ ರೀತಿ ಇರೋದ್ರಿಂದ ಇದನ್ನ ನಾವೇನಂತ ಗುರುತಿಸ್ತೀವಿ, ನವರತ್ನ, ಮಿನಿರತ್ನ, ಮಹಾರತ್ನ ಅಂತ ಕಂಪನಿಗಳಂತ ಗುರುತಿಸ್ತೀವಿ. ಸೊ CPCL ಅಂತ ಬರುತ್ತಾ,
ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ರೀಸೆಂಟ್ಲಿ ಇಂಪಾರ್ಟೆಂಟ್ ಏನಾಗಿದೆ ಅಂತ ಕೇಳಿದ್ರೆ 28ನೇ ನವರತ್ನ ಕಂಪನಿಯಾಗಿ ಗುರುತಿಸಿಕೊಂಡರು. ಖಂಡಿತ ಈ ಎಕ್ಸಾಮ್ಗೆ ಖಂಡಿತ ಕೇಳ್ತಾರೆ. ಇತ್ತೀಚೆಗೆ ಕೆಳಗಂಡ ಯಾವ ರಾಜ್ಯ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯ ಕಾನೂನಿಗೆ ಕರಡನ್ನು ಸಿದ್ಧಪಡಿಸಿದೆ? ಸೊ ರೀಸೆಂಟ್ಲಿ ನಾಟ್ ಓನ್ಲಿ ರಾಜಸ್ಥಾನ, ಆಲ್ಸೋ ವೆಸ್ಟ್ ಬೆಂಗಾಲ್ ಸಹ ಇಂಪಾರ್ಟೆಂಟ್ ಏನಾಗಿದೆ ಅಂತ ಕೇಳಿದ್ರೆ, ಸೊ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಅಳವಡಿಕೆ ಮಾಡಿಕೊಂಡ ಸೊ ಇತ್ತೀಚಿನ ದೇಶಗಳು, ಅಂದ್ರೆ ಅದಕ್ಕೆ ಅಳವಡಿಸಿಕೊಳ್ಳಲಿಕ್ಕಾಗಿ ಕರಡನ್ನು ಸಿದ್ಧಪಡಿಸಿದೆ. ಸೊ ಯಾವೆಲ್ಲ ರಾಜ್ಯಗಳು ಅಂತ ಕೇಳಿದ್ರೆ ರಾಜಸ್ಥಾನ, ಆಲ್ಸೋ ವೆಸ್ಟ್ ಬೆಂಗಾಲ್ ರೀಸೆಂಟ್ಲಿ. ಸೊ ವೆಸ್ಟ್ ಬೆಂಗಾಲ್ ನ ಪ್ರಸ್ತುತ ಮುಖ್ಯಮಂತ್ರಿ ಸುವೇದು ಅಧಿಕಾರಿ ರೀಸೆಂಟ್ಲಿ ನಾವು ಯುಸಿಸಿಯನ್ನ ಪಾಸ್ ಮಾಡ್ಲಿಕ್ಕಾಗಿ ಕರಡು ಸಿದ್ಧಪಡಿಸಿದ್ದೇವೆ ಅಂತ ಹೇಳ್ಬಿಟ್ಟು ಸೊ ಹೇಳಿರ್ಬೇಕು. ಹಾಗಾದ್ರೆ ಯುಸಿಸಿ ಅಂದ್ರೆ ಏನು? ಯುಸಿಸಿ ಅಂದ್ರೆ ಓಕೆ, ಸೊ ಯುಸಿಸಿ ಅಂದ್ರೆ ಏನು ನಿಮಗೆ ಗೊತ್ತಿರಲಿ. ಯುಸಿಸಿ ಮೀನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಯೂನಿಫಾರ್ಮ್ ಯುಸಿಸಿ ಮೀನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಎಕ್ಸಾಮ್ ಏನೆಲ್ಲ ಕೇಳ್ತಾನೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆಯು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ? ಸಂವಿಧಾನದ 44ನೇ ವಿಧಿಯು ಯುಸಿಸಿ ಬಗ್ಗೆ ಹೇಳುತ್ತಾ, ಯೂನಿಫಾರ್ಮ್ ಸಿವಿಲ್ ಕೋಡಿನ ಬಗ್ಗೆ ಹೇಳುತ್ತಾ. ಇಲ್ಲ ಇದನ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಏಕರೂಪ ಸೊ ನಾಗರಿಕ ಸಂಹಿತೆ ಕಾನೂನು ಅಂತ ಕರಿತೀವಿ. ಓಕೆ, ಸಂಹಿತೆ ಕಾನೂನು ಅಂತ ಕರಿತೀವಿ, ಹೌದಾ? ಸೊ ಹಾಗಾದ್ರೆ ಇದನ್ನು ಎಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಂತ ಕೇಳಿದ್ರೆ ಡಿಪಿಎಸ್ಪಿ ಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಡಿಪಿಎಸ್ಪಿ ಅಂತ ಕೇಳಿದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಸ್ಟೇಟ್ ಪಾಲಿಸಿ. ಡಿಪಿಎಸ್ಪಿ ಯನ್ನ ಎಲ್ಲಿಂದ ನಾವು ಎರವಲು ಪಡೆದಿದ್ದೀವಿ ಅಂತ ಕೇಳಿದ್ರೆ ಐರ್ಲೆಂಡ್ ಅಥವಾ ಐರಿಷ್ ದೇಶದಿಂದ ಸಂವಿಧಾನಕ್ಕೆ ಡಿಪಿಎಸ್ಪಿ ಅನ್ನ ಎಕ್ಸ್ಪ್ಲೇನ್ ಮಾಡಲಾಗಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾದ್ರೆ ಡಿಪಿಎಸ್ಪಿ ಅನ್ನ ಮೊದಲು ಅಳವಡಿಕೆ ಮಾಡಿಕೊಂಡ ರಾಜ್ಯ ಕೇಳಿದ್ರೆ ಗೋವಾ. ಇದನ್ನ ಪೋರ್ಚುಗೀಸರು, ಓಕೆ, ಸೊ ಪೋರ್ಚುಗೀಸರು 18ನೇ ಶತಮಾನದಲ್ಲಿ ಯುಸಿಸಿಯನ್ನ ಅಳವಡಿಕೆ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಹಾಗಾದ್ರೆ ಯುಸಿಸಿಯನ್ನ ಸ್ವತಂತ್ರ ನಂತರ ಅಳವಡಿಕೆ ಮಾಡಿಕೊಂಡ ರಾಜ್ಯ ಕೇಳಿದ್ರೆ ಉತ್ತರಾಖಂಡ. ಸೊ ರೀಸೆಂಟ್ಲಿ ಮಧ್ಯಪ್ರದೇಶ. ಓಕೆ, ಸೊ ಉತ್ತರಾಖಂಡ, ಮಧ್ಯಪ್ರದೇಶ, ಆಲ್ಸೋ ಗುಜರಾತ್. ಹಾಗಾದ್ರೆ ಇತ್ತೀಚೆಗೆ ರಾಜಸ್ಥಾನ ಮತ್ತು ವೆಸ್ಟ್ ಬೆಂಗಾಲ್ ಯುಸಿಸಿಯನ್ನ ಅಳವಡಿಕೆ ಮಾಡಿಕೊಳ್ಳುವ ಒಂದು ಆತುರತೆ ಇಲ್ಲಿದೆ. ಹಾಗಾದ್ರೆ ಯುಸಿಸಿ ಅಂದ್ರೆ ಏನು? ಏಕರೂಪ ನಾಗರಿಕ ಸಂಹಿತೆ ಕಾನೂನು ಅಂತಂದ್ರೆ ಈ ದೇಶ ಇದೆಲ್ಲ 1976ರ 42ನೇ ಸಂವಿಧಾನದ ತಿದ್ದುಪಡಿ ಮಾಡುವುದರ ಮೂಲಕ ಏನಾಯ್ತು ಅಂತ ಕೇಳಿದ್ರೆ ಇದು ಜಾತ್ಯತೀತ ರಾಷ್ಟ್ರವಾಗಿ ಗುರುತಿಸಿಕೊಳ್ತು. ಓಕೆ, ಮೂಲ ಸಂವಿಧಾನದಲ್ಲಿ ಜಾತ್ಯತೀತದ ಪದದ ಅರ್ಥ ಇದ್ದಿದ್ದಿಲ್ಲ. ಜಾತ್ಯತೀತ ಅಂದ್ರೆ ಸೊ ಸಿಂಪಲ್, ಒಂದು ದೇಶ ಯಾವುದೇ ಜಾತಿಗೆ ಸಂಬಂಧಪಟ್ಟಿಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಇದು ಏನಪ್ಪಾ ಅಂತ ಕೇಳಿದ್ರೆ ಎಲ್ಲ ಜಾತಿ ಎಲ್ಲ ಧರ್ಮಗಳ ಸಮಗ್ರ ಸಮನ್ವಯ ದೇಶ ಅಂತ ಹೇಳ್ಬಿಟ್ಟು ಇದರ ಅರ್ಥ ಕೊಡ್ತದೆ 1976ರ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ. ಆದರೆ ಈಗ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಯುಸಿಸಿ ಮೀನ್ಸ್ ಏನಂತ ಕೇಳಿದ್ರೆ ಯಾವುದೇ ದೇಶ ಯಾವುದೇ ಧರ್ಮದ ವೈಯಕ್ತಿಕ ಕಾನೂನಿಗೆ ಒಳಪಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಹಿಂದೂ ವಿವಾಹ ಕಾಯ್ದೆ ಅಥವಾ ಏನು ಮುಸ್ಲಿಂ ಶರಿಯಾ ಕಾನೂನು, ಕ್ರೈಸ್ತ ವಿವಾಹ ಕಾಯ್ದೆ, ಪಾರ್ಸಿ ವಿವಾಹ ಕಾಯ್ದೆ, ಈ ರೀತಿಯ ತಮ್ಮ ಧರ್ಮದ ಕಾನೂನುಗಳನ್ನು ಅಳವಡಿಕೆ ಮಾಡುವಂತಿಲ್ಲ. ಅದು ಸಂವಿಧಾನದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತೆ ಸಂವಿಧಾನಕ್ಕೆ 44ನೇ ವಿಧಿಗೆ ಒಳಪಡುವಂತೆ ಎಲ್ಲಾ ಧರ್ಮವು ಸಂವಿಧಾನದ ಅಂಡರಲ್ಲೇ ಬರುವಂತ ಕಾನೂನಿಗೆ ಒಳಪಡತಕ್ಕಂತ ಏನ್ ಹೇಳಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕಾನೂನು. ಸೊ ರೀಸೆಂಟ್ಲಿ ನೆನಪಿಟ್ಟುಕೊಳ್ಳಿ, ಯುಕೆ ಸ್ವತಂತ್ರ ಭಾರತದ ನಂತರ ಉತ್ತರಾಖಂಡ ಮೊದಲ ಬಾರಿಗೆ ಯುಸಿಸಿಯನ್ನು ಅಳವಡಿಕೆ ಮಾಡಿಕೊಂಡಿದೆ, ಮಧ್ಯಪ್ರದೇಶ ಅಳವಡಿಕೆ ಮಾಡಿಕೊಂಡಿದೆ, ಗುಜರಾತ್ ಅಳವಡಿಕೆ ಮಾಡಿಕೊಂಡಿದೆ. ರೀಸೆಂಟ್ಲಿ ರಾಜಸ್ಥಾನ ಕರಡು ಸಿದ್ಧಪಡಿಸಿದೆ, ವೆಸ್ಟ್ ಬೆಂಗಾಲ್ ಕರಡು ಸಿದ್ಧಪಡಿಸಿದೆ. ಓಕೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಡಿಪಿಎಸ್ಪಿ? ಇಟ್ ಮೀನ್ಸ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಗಾಂಧೀಜಿಯ ವಸ್ತು ಕಲ್ಯಾಣ ರಾಮರಾಜ್ಯದ ಪರಿಕಲ್ಪನೆಯನ್ನ ಈ ಡಿಪಿಎಸ್ಪಿ ಯಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಂದು ಗೊತ್ತಿರಲಿ, ಇವು ಕಾನೂನು ಸಮನ್ವಯ ನ್ಯಾಯ ಪ್ರಶ್ನೆಗೆ ಒಳಪಡುವುದಿಲ್ಲ. ಹೇಗೆ ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಗಳು ಹೇಗೆ ಕಾನೂನಿನ ಅಧೀನಕ್ಕೆ ಒಳಪಡುತ್ತವಲ್ಲ, ಇವುಗಳನ್ನ ಏನೇಳಿ ಯಾವುದೇ ರೀತಿಯ ಕಾನೂನಿನ ಮೂಲಕ ಒಳಪಡುವಂತಿಲ್ಲ. ಓಕೆ, ಅಂದ್ರೆ ಕೇಳುವಂತಿಲ್ಲ. ಆದರೆ ಸಂವಿಧಾನದ ಡ್ಯೂಟಿ ಎಲ್ಲವೂ ಎಲ್ಲಿದೆ ಅಂತ ಕೇಳಿದ್ರೆ ಡಿಪಿಎಸ್ಪಿ ಯಲ್ಲಿ ಅಳವಡಿಕೆಯಾಗಿದೆ. ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದು ಮೋರ್ ಇಂಪಾರ್ಟೆಂಟ್ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ನಾವು ಏನ್ ಮಾಡ್ತಾ ಹೋದ್ವಿ.
ಇಂಪಾರ್ಟೆಂಟ್ ತಿಳಿತಾ ಹೋಗ್ಲಿ. ಇದೇ ರೀತಿಯ ಪ್ರಮುಖ ಪ್ರಚಲಿತ ಘಟನೆಗಳ ಮತ್ತು ಜಿಕೆಗಳಿಗಾಗಿ ಏನ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಸ್ಪರ್ಧಾ ವಿವೇಕವನ್ನ ನೀವೇನ್ ಮಾಡಿ, ಸ್ಪರ್ಧಾ ವಿವೇಕವನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ, ಕಂಟೆಂಟ್ ಇಷ್ಟ ಆದ್ರೆ ದಯವಿಟ್ಟು ಸ್ಪರ್ಧಾ ವಿವೇಕವನ್ನ ಏನ್ ಮಾಡಿ, ಇಂಪಾರ್ಟೆಂಟ್. ಸೊ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಇಂಪಾರ್ಟೆಂಟ್ ವಿಡಿಯೋಸ್. ಈ ನಿಮ್ಮ ಏನಿದು ಅಂತ ಕೇಳಿದ್ರೆ ಪ್ರೋತ್ಸಾಹ ಆಗತ್ತೆ. ಓಕೆ, ನನ್ನ ತರಗತಿಯಲ್ಲಿ ಯಾವುದೇ ರೀತಿಯ ಟೈಮ್ ವೇಸ್ಟ್ ಅನ್ನೋದಿರಂಗಿಲ್ಲ. ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಟೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿತ್ ಇನ್ ಸೆಕೆಂಡ್ ಸಹ ನಾನು ವೇಸ್ಟ್ ಮಾಡೋಕ್ಕಿಲ್ಲ. ಓಕೆ, ಮೋರ್ ಇಂಪಾರ್ಟೆಂಟ್ ಇನ್ನೊಂದು ಏನಂತ ಕೇಳಿದ್ರೆ ಯಾವುದೇ ರೀತಿಯ ವ್ಯೂಸ್ ಆಗಿರ್ಲಿ, ಯಾವುದೇ ರೀತಿಯ ಲೈಕ್ಸ್ ಆಗಿರ್ಲಿ, ಶೇರ್ಗಾಗಿ ಅಂತೂ ನಾನು ಪಾಠ ಮಾಡಲ್ಲ. ಇದು ನನ್ನ ಆತ್ಮ ಸಂತೃಪ್ತಿಗಾಗಿ ಮತ್ತೆ ಬಿ ಗುಡ್ ಡೂ ಗುಡ್ ಎನ್ನುವ ಸಂದೇಶ ಸ್ವಾಮಿ ವಿವೇಕಾನಂದರ ಬಿ ಗುಡ್, ನೀನು ಉತ್ತಮನಾಗೂ ಉಪಕಾರಿಯಾಗಿ ಅಂತ ಹೇಳ್ಬಿಟ್ಟು. ಸ್ವಾರ್ಥ ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ನನಗೂ ಕೂಡ ಏನಾಗ್ತದೆ, ಮೋರ್ ಹೆಲ್ಪ್ ಆಗುತ್ತೆ. ಸೊ ನನಗೆ ಹೆಲ್ಪ್ ಆಗೋದ್ರ ಜೊತೆಗೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ನಾನು ಈ ವಿಡಿಯೋಗಳನ್ನ ಯಾವುದೇ ರೀತಿಯ ವ್ಯೂಸ್, ಲೈಕ್, ಶೇರ್ಗಾಗಿ ಮಾಡಲ್ಲ. ಸೊ ಇದು ನನ್ನ ಆತ್ಮಸಂತೃಪ್ತಿ ಮೋರ್ ಇಂಪಾರ್ಟೆಂಟ್. ನಿಮ್ಗೆ ಸಾಧ್ಯ ಆದ್ರೆ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ, ಕಂಟೆಂಟ್ ನಿಜವಾಗ್ಲೂ ಇಷ್ಟ ಆದ್ರೆ, ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಏನ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರಮುಖ ಪ್ರಚಲಿತ ಘಟನೆ ಜೊತೆಗೆ ನಾನು ಮತ್ತೆ ನಿಮ್ಮೊಂದಿಗೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್.